ನಮಸ್ತೆ, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ನಂಬಿದ್ದೀನಿ ರಾಯರ ದಯದಿಂದ. ಹಾಗೆ ಮಂಚಾಲಮ್ಮನನ್ನು, ತಾಯಿ ಮಾರಿಕಾಂಬೆಯನ್ನು, ಆರಾಧ್ಯರನ್ನು ಸ್ಮರಣೆ ಮಾಡ್ತಾ ಇವತ್ತು ನಾನು ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಿನ್ನೆನ ಕಾರ್ಯಕ್ರಮದಲ್ಲಿ ನಾನು ಕೆಲವೊಂದು ವಿಷಯವನ್ನು ಹೇಳೋದನ್ನು ಅಲ್ಲಿಗೆ ಕಟ್ ಮಾಡಿದ್ದೆ. ಏನು ಅಂಥ ವಿಷಯ ಹೇಳಿದ್ದು ಕಟ್ ಮಾಡಿರೋದು ಅಂದರೆ, ರಾಯರನ್ನು ಇವತ್ತು ಪೂಜೆಯನ್ನು ಮಾಡ್ತೀವಿ ನಾವು. ರಾಯರನ್ನು ಪೂಜೆ ಮಾಡಿ ರಾಯರ ಹೆಸರನ್ನು ಮುಂದಿಟ್ಕೊಂಡು ಮತ್ತೊಬ್ಬರಿಗೆ ಶಾಪವನ್ನು ಹಾಕ್ತೀವಿ ಅಲ್ವಾ? ಯಾವ ಕಾರಣಕ್ಕೆ ಶಾಪ ಹಾಕ್ತೀವಿ ನಾವು? ಯಾರೋ ನಮ್ಮನ್ನು ಮನಸ್ಸು ನೋಯಿಸಿದಾಗ, ಅಥವಾ ಏನೋ ಒಂದು ಜಗಳ ಆದಾಗ, ಅದು ಏನೋ ತಾರತಮ್ಯಗಳನ್ನು ಮಾಡಿದಾಗ, ಯಾರೋ ಸಂಬಂಧಿಕರೊಳಗಾಗಿರ್ಬೋದು, ಹೊರಗಿನವರಿಂದ ಏನೋ ತಾರತಮ್ಯಗಳನ್ನೆಲ್ಲ ಮಾಡಿದಾಗ ನಾವು ಏನು ಮಾಡ್ತೀವಿ? ಅವ್ರಿಗೆ ಸಿಗುತ್ತೆ, ರಾಯರಿದ್ದಾರೆ, ರಾಯರು ತೋರಿಸ್ತಾರೆ, ನಾನು ರಾಯರು ನಂಬಿಲ್ವಾ, ನನ್ನ ರಾಯರು ಅವರನ್ನು ಬಿಡಲ್ಲ ಅಂತ. ನಾನು ಎಷ್ಟೋ ಜನರನ್ನು ಇದು ತಿದ್ದಿದ್ದೀನಿ ನಾನು, ಹೀಗೆ ಅನ್ನಬೇಡಿ ಅಂತ. ಯಾಕಂದರೆ ರಾಯರನ್ನು ನಾವೇ ಹೇಳ್ತೀವಿ ಕರುಣಾಮಯಿ ಅಂತ, ನಾವೇ ಕರುಣಾಮಯಿ ರಾಯರು ಅಂತ ಹೇಳಿದ ಮೇಲೆ ನಾವು ರಾಯರ ಹೆಸರನ್ನು ಮುಂದಿಟ್ಕೊಂಡು ಮತ್ತೊಬ್ಬರಿಗೆ ರಾಯರು ತೋರಿಸ್ತಾರೆ ನಿನಗೆ ಅಂತ ಹೇಳಬಾರ್ದು. ನಾವು ಅದನ್ನು ಹೇಳಬಾರ್ದು. ಯಾಕಂದರೆ ತಪ್ಪು ನಮ್ಮಲ್ಲಿ ಇದೆಯೋ ಇಲ್ಲೋ. ಈಗ ನನಗನ್ನಿಸುತ್ತೆ ನನ್ನಲ್ಲಿ ತಪ್ಪಿಲ್ಲ, ನನ್ನ ಮನಸ್ಸು ನೋವಾಗಿದೆ. ನಿಜವಾಗಿಯೂ ನಿನ್ನದು ತಪ್ಪಿಲ್ಲದೇನೆ ನಿನ್ನನ್ನು ಮನಸ್ಸು ನೋಯಿಸಿದ್ದಾರೆ ಅಂತ ಗೊತ್ತಾದರೆ ಅದನ್ನು ವರದಿ ಒಪ್ಪಿಸೋಕೆ ಒಬ್ಬಿಬ್ಬರಿಲ್ಲ ರಾಯರಿಗೆ. 5-6 ಜನ ಇದ್ದಾರೆ. ವಾದೀಂದ್ರರಿದ್ದಾರೆ, ಶ್ರೀರಾಮ ಇದ್ದಾರೆ, ಶ್ರೀಕೃಷ್ಣ ಇದ್ದಾರೆ, ಆಂಜನೇಯ ಇದ್ದಾನೆ, ಶಿವ ಇದ್ದಾನೆ. ಎಷ್ಟು ಜನ ಬೇಕು ವರದಿಯನ್ನು ಒಪ್ಪಿಸೋಕೆ? ಅಲ್ಲಿ ಆ ವರದಿಯನ್ನು ಒಪ್ಪಿಸೋರೊಬ್ಬರಾದರೆ ಅದು ಯಾರಿಗೆ ನೋವಾಗಿದೆ ಅಂತ ನೋಡಿ ಅದಕ್ಕೆ ತಕ್ಕ ಪ್ರತಿಫಲವನ್ನು ಕೊಡುವಂಥವರು ರಾಯರಲ್ಲ, ರಾಯರ ಜೊತೆಗೆ ಇರುವಂಥ ನರಸಿಂಹಸ್ವಾಮಿ. ನೆನಪಿರಲಿ ನಿಮಗೆ. ಅದಕ್ಕೆ ನಾನು ಹೇಳೋದೇನೆಂದರೆ, ಬಾಯಿ ಇತ್ತರೆ ಕೆಲವ್ರ ಬಾಯಲ್ಲಿ ಬಿಡೋದಿಲ್ಲ ಬಿಡಿ, ರಾಯರವ್ರಿಗೆ ಮಾಡೇ ಮಾಡ್ತಾರೆ. ನನಗೆ ಆ ಮಾತೆಲ್ಲ ಕೇಳಿದಾಗ ತುಂಬ ನೋವಾಗೋದು ಎಷ್ಟೋ ಸಲ. ಯಾಕಂದರೆ ಇಂಥ ಕರುಣಾಮಯಿನ ನಾವು ನಮ್ಮಿಂದ ತಪ್ಪಾಗಿರುತ್ತೋ ಇಲ್ವೋ ಗೊತ್ತಿಲ್ಲ. ನಾವು 4 ಜನರ ಜೊತೆ ಜಗಳ ಮಾಡುವಾಗ ಕೆಲವೊಂದು ವಿಷಯಗಳು ನಮ್ಮದು ತಪ್ಪಿರುತ್ತೆ, ಆದರೆ ನಮಗದು ಗೊತ್ತಾಗಿರಲ್ಲ. ನಾವೇನು ಮಾಡ್ತೀವಿ, ದಿಢೀರಂತ ಬಂದು ರಾಯರ ಹೆಸರನ್ನು ಮುಂದಿಟ್ಟು ನಾವೇನು ಮಾಡ್ತೀವಿ, ಬಿಡೋದಿಲ್ಲ. ತಪ್ಪಲ್ಲ ಅವರಿಗೆ, ತಪ್ಪಲ್ಲ ಅವ್ರಿಗೆ, ರಾಯರು ಕೊಟ್ಟೇ ಕೊಡ್ತಾರೆ. ನಿಜವಾಗಿಯೂ ನನ್ನಲ್ಲಿ ತಪ್ಪಿದ್ದಿದ್ದರೆ ಅದು ತಿರ್ಗಾ ಹೊಡೆಯುವುದು ನನಗೆ. ಅದಕ್ಕೆ ನಾನು ಹೇಳೋದು, ರಾಯರ ಹೆಸರನ್ನು ಮುಂದಿಟ್ಟು ಹೇಳಬೇಡಿ ಯಾರು. ನಾನು ಯಾಕೆ ಹೇಳ್ತಾ ಇದ್ದೀನಿ, ಯಾರನ್ನೋ ಉದ್ದೇಶವಾಗಿ ನಾನು ಮಾತಾಡ್ತಾ ಇಲ್ಲ, ನನ್ನ ಜೊತೆ ಮಾತಾಡಿದವ್ರ ಬಗ್ಗೆನೇ ನಾನು ಹೇಳ್ತಾ ಇರೋದು. ನನಗೆ ಒಬ್ಬರು ಆತ್ಮೀಯರು, ಹತ್ತಿರ ಸಂಬಂಧಿ, ಅವ್ರೇನು ಮಾಡ್ತಾರೆ, ಒಂದು ಸಲ ಏನೋ ಒಂದು ಮನಸ್ಸು ನೋವಾಗಿ ನನ್ನ ಹತ್ರ ಹೇಳ್ಕೊಳ್ಳೋಕೆ ಬರ್ತಾರೆ. ಹೇಳ್ಕೊಳ್ಳೋಕೆ ಬಂದಾಗ ಏನಂತಾರೆ, ನೋಡಿದೆಯಾ ಆ ಕುಟುಂಬದಲ್ಲಿ ಇಷ್ಟು ಕಣ್ಣೀರು ಹಾಕಿದ್ರು ಅಂತ. ರಾಯರು ಬಿಟ್ಟಿಲ್ಲ ಅವರಿಗೆ, ರಾಯರು ಬಿಟ್ರ ಎಷ್ಟು ಕಣ್ಣೀರು ಹಾಕಿದ್ರಂತ ನೋಡು ಅಂತ ಅಂದರು. ನನಗೊಂದು ಕ್ಷಣ ಬೇಜಾರಾಯಿತು. ಅಂದರೆ ಆಮೇಲೆ ಅದೇ ದಿಢೀರಂತ ನಾನು ಹೇಳೋಕ್ಕಾಗಲ್ಲ. ಆವಾಗ ಇನ್ನೊಂದು ದಿವಸ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದಾಗ ನಾನು ಹೇಳ್ತೀನಿ, ದಯವಿಟ್ಟು ರಾಯರನ್ನು ಆರಾಧನೆ ಮಾಡೋರು ನೀವು, ರಾಯರಿಗೆ ಅಭಿಷೇಕ ಮಾಡ್ತೀರಿ, ಬೆಳಿಗ್ಗೆ ರಾಯರ ಮಂತ್ರವನ್ನು ಪಠನೆ ಮಾಡ್ತೀರಿ, ಸಂಜೆ ರಾಯರ ಭಜನೆಯನ್ನು ಹೇಳ್ತೀರಿ, ಅಂಥವರ ಬಾಯಲ್ಲಿ ಮತ್ತೊಬ್ಬರು ಕಣ್ಣೀರು ಹಾಕಿದ್ರು ನೋಡಿದ್ಯಾ, ಈ ರಾಯರು ಕೊಟ್ಟರು ನೋಡಿದ್ಯಾ ಅಂತ ಖಂಡಿತ ಹೇಳಬೇಡಿ. ಮನಸ್ಸಿಗೆ ನೋವಾಗಿದೆ, ನಾನು ಆ ತಪ್ಪು ಮಾಡಿಲ್ಲ ಅಂತ ಗೊತ್ತಾದಾಗ ರಾಯರೆದುರು ಕೂತ್ಕೊಂಡು ಕಣ್ಣೀರು ಹಾಕಿ, ಅದು ತೊಂದರೆ ಇಲ್ಲ, ಕಣ್ಣೀರನ್ನು ಹಾಕಿ, ರಾಯರೇ ನಂದೆಷ್ಟು ತಪ್ಪಿದೆ ನನಗೆ ಗೊತ್ತಿಲ್ಲ, ಆದರೆ ಅವ್ರು ಆಡಿರೋ ಈ ಮಾತಿಂದ ನನಗೆ ನೋವಾಗಿದೆ ತಂದೆ ಅಂಥೇಳಿ ಯಾರಿಲ್ಲ ನಿಮಗೆ ಹೇಳ್ಕೊಳ್ಳೋಕ್ಕೆ. ಗಂಡನ ಹತ್ರನೂ ಹೇಳ್ಕೊಂಡು ಅಳಕ್ಕಾಗಲ್ಲ, ಮಕ್ಕಳ ಹತ್ರ ಹೇಳ್ಕೊಂಡು ಅಳಕ್ಕಾಗಲ್ಲ. ಆಗ ನಿಮ್ಮನ್ನು ನೋವಾಗಿದ್ದಿದ್ರೆ ರಾಯರೆದುರು ನಿತ್ತು ಅಳ್ಕೊಳ್ಳಿ. ಅದು ಬಿಟ್ಟು ರಾಯರ ಹೆಸರನ್ನೇ ಮುಂದಿಟ್ಟು ರಾಯರು ಬಿಡೋದಿಲ್ಲ ಅಂತ ಹೇಳಕ್ಕೆ ಹೋಗಬೇಡಿ. ಆಗ ರಾಯರಿಗೆ ಗೊತ್ತಾಗುತ್ತೆ ಅಲ್ಲಿ ನಿನ್ನ ಮನಸ್ಸು ಎಷ್ಟು ನೋವಾಗಿದೆ, ಅವ್ರು ಯಾರು ನಿನ್ನ ಮನಸ್ಸನ್ನು ನೋಯಿಸಿದವರು ಅಂತೇಳಿ. ನಾನು ಹಾಗೆ ಅಂದೆ ಅವರಿಗೆ, ನಿಮ್ಮ ಬಾಯಲ್ಲಿ ಎಷ್ಟೊತ್ತಿಗೂ ರಾಯರ ನಾಮಸ್ಮರಣೆ ಬರುತ್ತೆ, ದಯವಿಟ್ಟು ಮತ್ತೊಬ್ಬರಿಗೆ ಕಿಡುಕಿನ ಮಾತಾಡಬೇಡಿ ರಾಯರ ಹೆಸರನ್ನು ಇಟ್ಕೊಂಡು ಅಂತ. ಆವಾಗ ಅವ್ರಿಗೆ ಸಹಜ ಅನಿಸಿದೆ, ಹೌದಲ್ವಾ ನಾನು ಹೇಳಬಾರ್ದಲ್ವಾ, ಹೇಳಬಾರ್ದು. ಅದು ನೋಡೋಕ್ಕೆ ರಾಯರ ಜೊತೆಗೆ ತುಂಬ ಜನ ಇದ್ದಾರೆ, ಯಾವ ಸತ್ಯ ಯಾವ ಸುಳ್ಳು ಅಂತ ಹಾಗನ್ನಬಾರ್ದು. ಇವತ್ತು ಮನುಷ್ಯ ಒಬ್ಬ ಕಣ್ಣೀರು ಹಾಕಿದರೆ ನಾಳೆ ನಕ್ಕವನ ಜೀವನದಲ್ಲೂ ಕಣ್ಣೀರು ಹಾಕುವಂಥ ಸಂದರ್ಭಗಳು ಬಂದುಬಿಡುತ್ತೆ. ಒಬ್ಬರನ್ನು ನೋಡಿ ಭಾಳ ಹೀಯಾಳಿಸಬಾರ್ದು, ಭಾಳ ಒಂಥರ ಲೇವಡಿ ಮಾಡಬಾರ್ದು. ನಾವು ಮಾಡಿಕೊಂಡು ಆಮೇಲೆ ನಮ್ಮ ರಾಯರ ಹೆಸರನ್ನು ನಾವು ಇಡುವಂಥದ್ದು. ಅದಕ್ಕೆ ನಾನು ಹೇಳುವಂಥದ್ದು ಏನು ಅಂದರೆ, ರಾಯರ ಭಕ್ತರ ನೀವೆಲ್ಲರೂ ರಾಯರ ಭಕ್ತರಾದರೆ ನಿಮಗೆಷ್ಟೇ ಮನಸ್ಸು ನೋವಾಗಲಿ,
ಹೇಳಬೇಡಿ. ರಾಯರು ಕೊಡ್ತಾರೆ, ರಾಯರು ಕೊಟ್ಟೇ ಕೊಡ್ತಾರೆ, ರಾಯರು ಶಿಕ್ಷೆ ಕೊಡ್ತಾರೆ, ರಾಯರೆಲ್ಲ ಶಿಕ್ಷೆ ಕೊಡೋಕ್ಕಿದ್ದಿದ್ದು. ದಯವಿಟ್ಟು ಅದೊಂದು ಆಡಬೇಡಿ ನೀವು. ಕರುಣಾಮಯಿಯಾದಂಥ ನಮ್ಮ ರಾಯರು ಯಾರಿಗೂ ಶಿಕ್ಷೆ ಕೊಟ್ಟಿಲ್ಲ. ಅವರ ಕಥೆಗಳನ್ನೇ ನೀವು ಕೇಳಿದ್ದೀರಿ. ಅವರೇ ಶಿಕ್ಷೆಯನ್ನು ಅನುಭವಿಸಿದ್ರು ಬಿಟ್ಟರೆ ಮತ್ತೊಬ್ಬರಿಗೆ ಶಿಕ್ಷೆಯನ್ನು ಕೊಟ್ಟಿಲ್ಲ. ಎಷ್ಟೋ ಇದೆ. ಇವತ್ತು ರಾಯರ GTVಯಲ್ಲಿ ನಾವು ನೋಡ್ತಾ ಇದ್ದರೆ ಎಷ್ಟು ಕಷ್ಟಗಳನ್ನು ಅನುಭವಿಸಿದ್ದಾರೆ ರಾಯರು. ತನ್ನ ತಪ್ಪು ಅಲ್ಲದೇ ಇರುವುದನ್ನು ಸಹಿತ ಅನುಭವಿಸಿದ್ದಾರೆ ಅಲ್ವಾ. ಹಾಗಂಥೇಳಿ ಸುಮ್ಮನೆ ಇದ್ದು ಆ ಅನುಭವಿಸಿದ್ದಕ್ಕೇ ಅವರ ಎದುರುಗಡೆ ಇದ್ದವರು ಶಿಕ್ಷೆಯನ್ನು ಅನುಭವಿಸ್ತಾ ಇರೋದು ಅಲ್ವಾ. ಅದಕ್ಕೆ ನಾನು ಹೇಳೋದು, ಆ ಕರುಣಾಮಯಿ ಹೆಸರನ್ನು ನಾವು ನಮ್ಮ ನೋವನ್ನು ಹೇಳ್ಕೊಳ್ಳೋಕ್ಕೆ, ನಮ್ಮ ಇಷ್ಟಗಳನ್ನು ಹೇಳ್ಕೊಳ್ಳೋಕ್ಕೆ ನಮ್ಮ ರಾಯರಿದ್ದಾರೆ. ನಮ್ಮ ರಾಯರ ಎದುರುಗಡೆ ಕಣ್ಣೀರು ಹಾಕಿ ಸಾಲ ಆಗಿದೆ ತುಂಬ ಅಮ್ಮ ಅಂತ ಹತ್ತವ್ರು ಎಷ್ಟೋ ಜನ ಇದ್ದಾರೆ. ರಾಯರೆದುರಿಗೆ ಹಾಕಮ್ಮ, ಸಾಲ ಆಗಿದೆ, ಸಾಲ ಬೇರೆಯವ್ರ ಹತ್ರ ತೊಗೊಂಡಿದ್ದೀರಿ, ತೊಗೊಂಡವರು ಅವ್ರು ಕೇಳಿದಾಗ ದಯವಿಟ್ಟು ಅವ್ರಿಗೆ ಶಾಪ ಹಾಕಬೇಡಿ. ಯಾಕಂದರೆ ನಿಮ್ಮ ಕಷ್ಟ ಕಾಲಕ್ಕೆ ಅವರು ಕೊಟ್ಟಿದ್ದಾರೆ. ಬದಲಾಗಿ ರಾಯರ ಹತ್ರ ಕೇಳಿ, ರಾಯರೇ ನನಗೆ ಕೊಟ್ಟಿದ್ದಾರಪ್ಪ, ಅವ್ರ ಋಣ ನನ್ನ ಮೈ ಮೇಲಿದೆ, ಆದರೆ ನನ್ನ ಹತ್ರ ಕೊಡೋಕ್ಕಾಗ್ತಾ ಇಲ್ಲ ತಂದೆ, ಅವ್ರನ್ನ ಸ್ವಲ್ಪ ಸಮಾಧಾನ ಮಾಡು ತಂದೆ, ನನಗೆ ನೀನು ನನ್ನ ಕೈ ಕೊಡೋ ತನಕ ಅವ್ರನ್ನ ಸ್ವಲ್ಪ ಸಮಾಧಾನದಲ್ಲಿಟ್ಟಿರಪ್ಪ, ಯಾಕಂದರೆ ನನ್ನ ಮರ್ಯಾದೆ ತೆಗೆಯುವಂಗೆ ಮಾಡಬೇಡಪ್ಪ ರಾಗಪ್ಪ ಅಂತ ರಾಘವೇಂದ್ರ ಸ್ವಾಮಿಯಲ್ಲಿ ಕೇಳ್ಕೊಳ್ಳಿ. ನಿಮ್ಮ ನೋವನ್ನು ಹೇಳ್ಕೊಳ್ಳಿ. ಅವರು ಆಲೈಸ್ತಾರೆ ನಮ್ಮ ರಾಯರು. ಆ ಕರುಣಾಮಯಿ ನಮ್ಮ ರಾಯರು. ಅದಕ್ಕೆ ನಾನು ಹೇಳೋದು, ಇವತ್ತಿನಿಂದ ಯಾರಾದರೂ ನನ್ನ ರಾಯರಿದ್ದಾರೆ, ನಿನ್ನನ್ನು ಬಿಡೋದಿಲ್ಲ, ನಿನಗೆ ಶಿಕ್ಷೆ ಆಗುತ್ತೆ ಅಂತ ಹೇಳುವರಿದ್ದರೆ ದಯವಿಟ್ಟು ಇವತ್ತಿಗೆ ಬಿಟ್ಬಿಡಿ. ಯಾವುದು ಸತ್ಯ, ಯಾವುದು ಅಸತ್ಯ, ನನ್ನಿಂದ ಏನು ತಪ್ಪಾಗಿದೆ, ಎದುರಾಳಿಯಿಂದ ಏನು ತಪ್ಪಾಗಿದೆ, ಎಲ್ಲವನ್ನು ಅರ್ಥ ಮಾಡಿಕೊಳ್ಳೋದು ನಮ್ಮ ರಾಯರು. ಅದನ್ನು ಆಮೇಲೆ ಇವರಿಷ್ಟು ಜನರೊಳಗೆ ಯಾರದನ್ನು ಕೈಗೆತ್ಕೋಬೇಕು ಅಂತ ನೋಡೋರು ರಾಯರ ಜೊತೆಗಿದ್ದಾರೆ. ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು, ರಾಯರ ಭಕ್ತರಾಗಿದ್ದಕ್ಕೆ ನೀವು ಕರುಣಾಮಯಿಯನ್ನು ನಾವು ಪೂಜೆ ಮಾಡ್ತಾ ಇದ್ದೀವಿ ಅಂದರೆ ನಮ್ಮಲ್ಲಿ ಕೆಲವೊಂದು ಗುಣಗಳನ್ನು, ಕೆಟ್ಟ ಗುಣಗಳನ್ನು ನಾವು ಕಡಿಮೆ ಮಾಡ್ತಾ ಬರಬೇಕು. ಅದೇ ನೀವು ರಾಯರನ್ನು ಗೆಲ್ಲೋದು. ನೀವು 25 ದೀಪ ಹಚ್ಚಿ 25 ಆರತಿ ಮಾಡಿದ್ರಲ್ಲ, ನಿನ್ನಲ್ಲಿರುವಂಥ ಕೆಟ್ಟ ಗುಣಗಳನ್ನು ಸ್ವಲ್ಪನೇ ತೆಗೆದು ಹಾಕಿ ನೋಡಿ, ನಿಮ್ಮ ಮನಸ್ಸು ಪರಿಶುದ್ಧವಾಗುತ್ತೆ. ಅಯ್ಯಪ್ಪ ಸ್ವಾಮಿಯ ಬೆಟ್ಟಕ್ಕೆ ಹೋಗಿ ಅಂತಾರೆ. ಯಾಕೆ ಬೆಟ್ಟಕ್ಕೆ ಹೋಗಿ ಅಂತಾರೆ? ಅಷ್ಟು ಮೆಟ್ಲನ್ನು ಹತ್ತುವಾಗ ಸಹಿತ ನನ್ನಲ್ಲಿರುವಂಥ ಒಂದು ದುರ್ಗುಣವನ್ನಾದರೂ ಅಲ್ಲಿ ಬಿಟ್ಟು ಬರಬೇಕು ಅಂತಾರೆ. ಬಿಟ್ಟು ಬರೋರು ಬರ್ತಾರೆ, ಬಿಟ್ಟು ಬರದೇ ಇದ್ದವ್ರು ಇಲ್ಲ ಬಿಡಿ ಈಗ. ಆದರೆ ಹಾಗಿದೆ, ಅದು ಸ್ಟೋರಿನೇ ಆಗಿದೆ. ಅಂದರೆ ಅಲ್ಲಿ ಬೆಟ್ಟವನ್ನು ಹತ್ತುತ್ತಾ ಹೋಗುವಾಗ ನನ್ನಲ್ಲಿರುವಂಥ ದುರ್ಗುಣಗಳನ್ನು ಬಿಟ್ಟು ಬರಬೇಕು ಅಂತ. ಈಗ ಎಷ್ಟು ಜನ ಬಿಟ್ಟು ಬರ್ತಾರೋ, ಎಷ್ಟು ಜನ ಇದು ಮಾಡಿ ಬರ್ತಾರೋ ಅದು ಗೊತ್ತಿಲ್ಲ. ಆದರೆ ಆ ಒಂದು ಅಯ್ಯಪ್ಪನ ವಾಗ್ದಾನನೇ ಆಗಿತ್ತು. ಅದಕ್ಕೆ ನಾವು ರಾಯರ ಭಕ್ತರಾಗಿದ್ದಕ್ಕೆ ನಾವು ಸ್ವಲ್ಪ ಪ್ರಯತ್ನ ಮಾಡೋಣ. ಎಷ್ಟೋ ಜನ ಇದ್ದಾರೆ. ನನಗೆ ಒಬ್ಬರು ಫೋನ್ ಮಾಡಿದ, ನನ್ನ ವಿಡಿಯೋ ಸಹಿತ ಮಾಡಿದ್ದ, ಹೆಣ್ಣುಮಗಳಿಗೆ ಒಡ ಹುಟ್ಟಿದವರೇ ಮೋಸ ಮಾಡ್ತಾರೆ. ಒಡ ಹುಟ್ಟಿದವರೇ ಮೋಸ ಮಾಡಿದರು. ಆ ಒಡ ಹುಟ್ಟಿದವರಿಗೋಸ್ಕರ ತನ್ನ ಜೀವವನ್ನೇ ತೆಗೆದಂಥ ಹೆಣ್ಣುಮಗಳವಳು. ಆ ಹೆಣ್ಣು ಮಗಳಿಗೆ ಆ ಒಡ ಹುಟ್ಟಿದವರು ಮೋಸ ಮಾಡಿದಾಗ ಅವ್ರು ನನಗೆ ಹೇಳಿರೋಂಥ ಮಾತು ಏನು ಗೊತ್ತಾ? ಅವರನ್ನು ಚೆನ್ನಾಗಿಟ್ಟಿರಲಿ, ರಾಯ್ ನನಗೆಲ್ಲೋ ಒಳ್ಳೇದು ಮಾಡ್ತಾರಮ್ಮ. ನೋಡಿ ಎಂಥ ಒಂದು ಮಾತು. ನನಗಿಂತಲೂ ಅಲ್ಲ, ನನ್ನ ಮಗಳ ಸಮಾನ ಆಗಬಹುದು ಹೆಚ್ಚು ಕಡಿಮೆ, ಇಲ್ಲ ನನ್ನ ತಂಗಿ ಸಮಾನ ಆಗಬಹುದು. ಅಂಥ ಒಂದು ಆ ರಾಯರ ಭಕ್ತೆಯ ಮಾತಲ್ಲಿ ಆ ಮಾತು, ನನ್ನ ಅಕ್ಕನ್ನು ಚೆನ್ನಾಗಿಟ್ಟಿರಲಿ ಅಮ್ಮ, ಆದರೆ ನನ್ನನ್ನು ರಾಯರು ಎಲ್ಲೋ ಚೆನ್ನಾಗಿಡ್ತಾರೆ, ಅವ್ರು ಚೆನ್ನಾಗಿರಲಿ ಬಿಡಿ. ನೋಡಿ ಎಷ್ಟೊಂದು ಒಳ್ಳೆಯ ಮಾತುಗಳು. ಅದಕ್ಕೆ ನಾನು ಹೇಳುವಂಥದ್ದು, ರಾಯರ ಹೆಸರನ್ನು ಮುಂದಿಟ್ಕೊಂಡು ಮತ್ತೊಬ್ಬರಿಗೆ ಕೆಟ್ಟದ್ದನ್ನು ಮಾಡೋದು ಬೇಡ, ಕೆಟ್ಟದ್ದನ್ನು ಹೇಳೋದು ಬೇಡ. ನಾವು ನಮ್ಮ ಆರಾಧನೆ ಮಾಡೋಣ, ನಮ್ಮ ನೋವನ್ನು ರಾಯರಲ್ಲಿ ಹಂಚ್ಕೊಳ್ಳೋಣ, ಖುಷಿಯನ್ನು ಸಹಿತ ರಾಯರಲ್ಲಿ ಹಂಚಿಕೊಂಡು ನಾವೆಲ್ಲರೂ ಆ ಕರುಣಾಮಯಿಯನ್ನು ಆರಾಧನೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.